ಅವ್ರು ಕೊಡೋ ಫೆಸಿಲಿಟಿಗಳು ಅದನ್ನೆಲ್ಲ ನೋಡಿ ನನಗೂ ಶಾಲೆಗೆ ಬರಬೇಕು ಅಂತ ಆಸೆ ಇತ್ತು. ಹಾಗಾಗಿ ಚೆನ್ನಾಗಿ ಬರ್ತಾ ಇದ್ದೀನಿ. ಏರ್ ಇಂಡಿಯಾ ಫೌಂಡೇಶನ್ ಬಂದು ಅವರು ಅವರ ಫೌಂಡೇಶನ್ ವತಿಯಿಂದ ಅವ್ರ ಸ್ನೇಹಿತರು ಯಾರು ಹುಟ್ಟುಹಬ್ಬ ಮನೆ ಮಕ್ಕಳುಗಳಿಗೆ ಆಚರಣೆ ಮಾಡ್ತಾರೆ, ಆ ಹುಟ್ಟುಹಬ್ಬ ಒಂದು ಮಕ್ಕಳ ಹತ್ರ ಇಲ್ಲೇ ಆಚರಣೆ ಮಾಡ್ತಾರೆ. 10 ಶಾಲೆಗಳು ಆಚರಣೆ ಮಾಡ್ತಾರೆ. ಅವ್ರಿಗೆ ಬೇಕಾಗಿರ್ತಕ್ಕಂಥ ಆ ಕೇಕನ್ನ ಮತ್ತೆ ಊಟವನ್ನ ಮಕ್ಕಳ ಜೊತೆಗೆ ಕೊಟ್ಟು ಹಂಚ್ಕೊಳ್ತಾರೆ. ಇದೆಲ್ಲ ಖುಷಿ ಆಗ್ತಿದೆ ಅಂತ ಅಂದ್ಬಿಟ್ಟಿದ್ದೀನಿ. ಈಗ ಆದರ್ಶವಿತ್ತ ರತ್ನಮ್ಮ, ಆದರ್ಶವಿತ್ತ ವತಿಯಿಂದ ರತ್ನಮ್ಮ. ಹಾಗೂ ನನ್ನ ಸಹಪಾಠಿಗಳಿಗೀಗ ನಾನು ನಮ್ಮ ಶಾಲೆಯ ಅನಿಸಿಕೆಗಳನ್ನು ಇಷ್ಟಪಡುತ್ತೇನೆ. ನಾನು ಈ ಶಾಲೆಯಲ್ಲಿ 2ನೇ ತರಗತಿ ಓದುತ್ತೇನೆ. ನಮ್ಮ ತಂದೆ ತಾಯಿ ದುಡಿದಕ್ಕಾಗಿ ಇಲ್ಲಿಗೆ ಬಂದರು. ನಾನು ನಮ್ಮ ಊರಿನಲ್ಲಿ ಶಾಲೆಗೆ ಹೋಗುವುದೆಂದರೆ ನನಗೆ ಅಕ್ಷರ ಬರೆಯಲು ಓದಲು ಬರುತ್ತಿರಲಿಲ್ಲ. ನನಗೆ ಅಕ್ಷರ ಬರೆಯಲು ಓದಲು ಬರುತ್ತಿರಲಿಲ್ಲ. ನನಗೆ ಬರೆಯಲು ಓದಲು 1 ವರ್ಷದಲ್ಲಿ ಈಗ ನಾನು ಚೆನ್ನಾಗಿ ಓದುತ್ತೇನೆ, ಬರೆಯುತ್ತೇನೆ. ನನಗೆ ಶಾಲೆಗೆ ಹೋಗುವುದೆಂದರೆ ತುಂಬ ಇಷ್ಟ. ನಮಗೆ ಹಾಡುಗಳನ್ನು ನನಗೆ ಪ್ರಥಮ ಬಹುಮಾನ ರೀಡಿಂಗ್ ಫೌಂಡೇಶನ್ ಅವರು ಏರ್ಪಡಿಸಿದ ಎಲ್ಲ ಶಾಲೆಗಳಂತೆ ನಮ್ಮ ಶಾಲೆಗೆ ಸರ್ಕಾರದ ಎಲ್ಲ ಸೌಲಭ್ಯಗಳಂತೆ ಪಠ್ಯ ಪುಸ್ತಕ, ಮಧ್ಯಾಹ್ನ ಊಟ, ತಿಂಡಿ ಎಲ್ಲ ನಮ್ಮ ಶಾಲೆಯಲ್ಲಿ ಸಿಗುತ್ತದೆ. ನನಗೆ ಓದಲು ತುಂಬ ಇಷ್ಟವಾಗಿದೆ. ನಾನು ಮುಂದೆ ಓದಿ ಟೀಚರ್ ಆಗಬೇಕೆಂದಿದ್ದೇನೆ. ಇಷ್ಟು ಹೇಳಿ ನನ್ನ